ಚಲೋ ಸಾಕು ಸಾಕು. ಲಾಸ್ಟ್ ಕೂಡ್ಬೇಡ, ನೀ ಆ ಕಡೆ ಹೋಗು, ನಾನು ಇಲ್ಲಿ ಕೂಡ್ತೀನಿ. ಇಲ್ಲಿ ಇಷ್ಟ ನನಗೆ ರೀಲೋಡ ನಗು ಸ್ವಲ್ಪ. ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ? ನಾವು ಆರಾಮದೀವಿ ನೋಡ್ರಿ. ಇವತ್ತು ಸ್ವಲ್ಪ ಹೊರ್ಗಡೆ ಹೋಗೋದಿತ್ತು. ಹೊರ್ಗಡೆ ಅಂದರೆ ಒಂದು ದೇವಸ್ಥಾನಕ್ಕೆ, ದೇವರಗಡ್ಡಿ ಅಂತ ಊರು, ಅಲ್ಲಿಗೆ ಹೋಗೋದಿತ್ತು. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದು ನಮ್ಮೂರಲ್ಲಿ ಫೇಮಸ್ ಇದೆ, 6 ಕೋಟಿ ಆಂಜನೇಯ ಅಂತ. ಆದರೆ ನಾವು ಒಂದು ಸರಿನೂ ಹೋಗೇ ಇಲ್ಲ. ನಮ್ಮೂರಲ್ಲಿದೆ, ನಾನೇ ಹೋಗಿಲ್ಲ ನೋಡಿ. ಹೋಗ್ಬೇಕು ಯಾವಾಗಾದರೂ. ಅತ್ತೆ ಸಮಾಧಿ ಇಲ್ಲೇ ಅಲ್ರಿ? ಈ ಗಿಡದ ಹತ್ರನೇ. ಅವಾಗಲೇ ತೋರಿಸಿದ್ನಲ್ಲ, ಅದು ನಮ್ಮ ಅತ್ತೆಯವರ ಸಮಾಧಿ. ಅಂದರೆ ಆ ಟೈಮಲ್ಲಿ ನಾನು ಪ್ರೆಗ್ನೆಂಟ್ ಇದ್ದೆ, ಹಾಗಾಗಿ ಹೋಗಿರಲಿಲ್ಲ. ನಮ್ಮ ಅತ್ತೆಯವ್ರ ಹೆಸರೇ ನಮ್ಮ ರಾಧಿಕಾಗೆ ಇಟ್ಟಿರೋದು, ರಾಧಿಕಾ ಅಂತ. ನಮ್ಮ ಅತ್ತೆಯವ್ರ ಹೆಸರು ರಾಧಾ ಅಂತ, ಮಗಳ ಹೆಸರು ರಾಧಿಕಾ ಅಂತ ಇಟ್ಟಿರೋದು. ಮತ್ತು ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ನಮ್ಮ ವೀಡಿಯೋಸ್ನ ಆದಷ್ಟು ಫುಲ್ಲು ನೋಡೋಕ್ಕೆ ಟ್ರೈ ಮಾಡಿ ಆಯಿತಾ. ಜಾಸ್ತಿ ಲಾಂಗ್ ವೀಡಿಯೋಸ್ ಹಾಕಲ್ಲ ನಾನು. ಮೇ ಬಿ ಇದು ಆಗ್ತಾ ಇರೋದು ತುಂಬ ಲಾಂಗ್ ಇದೆ ಅನಿಸುತ್ತೆ ನೋಡಿ. ಟೈಮ್ ಇದ್ದರೆ ಖಂಡಿತ ನೋಡಿ ಆಯಿತಾ. ಇದು ನಮ್ಮ ಊರಿಂದೆಲ್ಲ ಕಸ ಇಲ್ಲೇ ಹಾಕೋದು ನೋಡಿ. ಅಂದರೆ ಬರಬೇಕಾದ್ರೆ ತೋರಿಸ್ತೀನಿ, ನೋಡಲಿಲ್ಲ ನಾನು ಸರಿಯಾಗಿ, ಮುಂದೆ ಹೋಗ್ಬಿಡ್ತು ಗಾಡಿ. ಇಲ್ಲಾಂದರೆ ಫುಲ್ ತೋರಿಸ್ತಾ ಇದ್ದೆ, ಬರಬೇಕಾದ್ರೆ ತೋರಿಸ್ತೀನಂತೆ. ಫುಲ್ಲು ನಮ್ಮ ಊರಿನ ಕಸ ಎಲ್ಲ ಅಲ್ಲೇ ಹಾಕೋದು. ಇವಾಗ ನಮ್ಮೂರಲ್ಲಿ ಹೊಸ್ದಾಗಿ ಹಾಸ್ಪಿಟ್ಲ್ ಆಗಿದೆ. ಅಂದರೆ ಊರಿಗಿಂತ ಸ್ವಲ್ಪ ದೂರನೇ ಇದೆ. ಫುಲ್ಲು ದೊಡ್ಡ ಹಾಸ್ಪಿಟ್ಲು, ತಾಯಿ ಮತ್ತು ಮಗುವಿನ ಹಾಸ್ಪಿಟಲ್ ಇದು. ಒಂದು 100 ಬೆಡ್ ಇದೆ ಅಂತ ಏನೋ ಬರೆದಿದ್ರು. ಎಷ್ಟಿದೆ ನನಗೂ ಸರಿಯಾಗಿ ಗೊತ್ತಿಲ್ಲ, ಅಲ್ಲಿ ಬರೆದಿದ್ರು ಅಷ್ಟೇ. ಬಟ್ ತುಂಬ ದೊಡ್ಡದಿದೆ ಬಿಡಿ. ಮುಂದೆ ಎಲ್ಲ ಬರೀ ಈರುಳ್ಳಿನೇ ಜಾಸ್ತಿ ಹಾಕಿದ್ದಾರೆ ರೋಡ್ ಸೈಡೆಲ್ಲ. ಅದ್ರದ್ದೆಲ್ಲ ರಾಶಿ ಆಗಿರಬೇಕು ಅಂದ್ಕೊಂಡೆ ನಾನು. ಎಷ್ಟು ಈರುಳ್ಳಿ ಅಂದರೆ ಸಾಕಾಗೋಯ್ತು. ರೋಡ್ ಫುಲ್ ಅದೇ, ಒಂದು ಲೈನ್, ಅದು ಲೈನ್ ಆ ಕಡೆ, ಈ ಕಡೆ ಒಂದು ಸೈಡ್ ಲೈನ್. ನಾವು ಒಂದು ಸೈಡ್ ಲೈನ್ ಮಾತ್ರ ಮಾಡಿರೋದು ವೀಡಿಯೋ. ಫುಲ್ಲು ಈರುಳ್ಳಿ. ಈಗ ಬರುತ್ತೆ ರೀ, ನೆಕ್ಸ್ಟ್ ಬರೋದೇ ಈರುಳ್ಳಿದು. ಇಷ್ಟು ನಾನು ಅದಕ್ಕೆ ಜಾಸ್ತಿ ಮಾಡಲೇ ಇಲ್ಲ, ಒಂದು ಸ್ವಲ್ಪ ಮಾಡಿದೆ ವೀಡಿಯೋಸ್ ಅಷ್ಟೇ. ಇಲ್ಲ, ಯಾಕಂದರೆ ಫುಲ್ಲು ರೋಡ್ ಫುಲ್ ಅದೇ ಇತ್ತು, ಆ ಸೈಡು ಮತ್ತು ಈ ಸೈಡ್, ಎರಡೂ ಸೈಡು ಈರುಳ್ಳಿನೇ ತುಂಬ್ತಾ ಇದ್ರು ಅನಿಸುತ್ತೆ. ಅದೆಲ್ಲ ಒಣಗಿಸೋಕೆ ಹಾಕಿದ್ದಾರೆ ರೋಡ್ ಸೈಡೆಲ್ಲ. ಬಿಸಿಲಿಗೆಲ್ಲ ಸ್ವಲ್ಪ ಒಣಗಿದ ಮೇಲೆ ತುಂಬಿ ಲೋಡ್ ಮಾಡಿ ಕಳಿಸ್ಬೋದು ಅನಿಸುತ್ತೆ. ಗಿಡ ನೋಡೋಣ, ಕಣ್ಣು ಒಂಥರ ಮಂಜು ಅನ್ಸುತ್ತೆ. ಇದು ಯಾವ ಥರ ಗಿಡ ಅಂತ ಗೊತ್ತಿಲ್ಲ. ಕೆನಲಲ್ಲಿ ನೀರೇ ಇಲ್ಲ, ಸ್ವಲ್ಪ ಅದ. ಇದ್ರೊಳಗೆ ಮೀನು ಇರ್ತಾವನ್ರಿ? ಇಷ್ಟು ನೀರಾಗಿರ್ತಾವ ಮೀನು ಸಿಗ್ತಾವೇನು? ಹೋಗಾಗಿ ಹಿಡ್ಕೊಂಡು ಹೋಗ್ಬೇಕು. ಸಣ್ಣ ಸಣ್ಣ ಅದಾವಲ್ಲ ಅಲ್ಲೋಡ. ಅಮ್ಮು ನಿದ್ದೆ ಬರ್ತಾ ಇದೆ ಅಂದ್ಲು. ಅವ್ರ ಅಕ್ಕನ ಮೇಲೆ ನೋಡಿ ಹೆಂಗೆ ಮಲ್ಕೊಂಡಿದ್ದಾರೆ. ಮನೇಲಿ ನೋಡಿದ್ರೆ ಎಷ್ಟು ಜಗಳ ಮಾಡ್ತಾರ. ಅಮ್ಮ ನಿದ್ದೆ ಬಂದಿತ್ತಲ್ಲ. ಅದಾದಮೇಲೆ ನೆಕ್ಸ್ಟ್ ಇದೆಲ್ಲ ನಾವು ಕವಳಿ ಅಂತೀವಿ. ಅಂದರೆ ಒಂದೊಂದು ಸೈಡ್ ಒಂದೊಂದು ಅನ್ಬೋದು. ಒಬ್ಬೊಬ್ಬರು ಭತ್ತ ಅಂತಾರೆ, ಆಮೇಲೆ ನೆಲ್ಲು ಅಂತಾರೆ. ನಾನು ಕವಳಿ ಅಂತಲೇ ಅನ್ನೋದು ಜಾಸ್ತಿ. ಈ ಕಡೆ ಎಲ್ಲ ರಾಶಿ ಆಗೈತಿ, ಈ ಕಡೆ ಇನ್ನೂ ಆಗಿಲ್ಲ. ಇವಾಗ ಹೋಗ್ತಾ ಇದ್ದೀವಲ್ಲ ದೇವಸ್ಥಾನ, ತುಂಬ ಪವರ್ಫುಲ್ಲು. ತುಂಬ ಜನ ಇರ್ತಾರೆ ಹೇಳ್ಬೇಕಂದ್ರೆ. ಜಾತ್ರೆಯಲ್ಲಂತೂ ಆಗಂಗಿಲ್ಲ, ಅಷ್ಟು ಜನ. ಮೊನ್ನೆ ಜನವರಿಲಾಯಿತು ಜಾತ್ರೆ. ನಮ್ಮ ಸಣ್ಣತ್ತೆ ಅಂದರೆ ನಮ್ಮ ಅತ್ತೆಯವರು ಇದ್ದಾರಲ್ಲ, ಅವ್ರ ತಂಗಿಯವರು ಊರು ಅದೇ.
ಅಲ್ಲಿ ಮೊನ್ನೆ ಜಾತ್ರೆಗೆ ಓದಬೇಕಾದ್ರೆ ಮನೆಯಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದೆ ನಾನು ಇವರಿಬ್ರು. ಯಾಕಂದ್ರೆ ಅಷ್ಟು ಗದ್ದಲ ಇರುತ್ತೆ, ಎಲ್ಲ ತುಳಿದಾಡ್ಬಿಡ್ತಾರೆ, ಕೈ ಕಾಲೆಲ್ಲ ಬೇಡವೇ ಬೇಡ ಅಂತ ಅವ್ರನ್ನ ಮನೇಲಿ ಅಷ್ಟೇ ಬಿಟ್ಟು ನಾನು ಮತ್ತು ಹಸ್ಬೆಂಡ್ ಮಾತ್ರ ಹೋಗಿದ್ವಿ ಕಾಯಿ ಎಲ್ಲ ಒಡ್ಸ್ಕೊಂಬರೋಕ್ಕೆ. ಮತ್ತು ಅಲ್ಲಿ ನಾರಾಯಣಪುರ ಡ್ಯಾಮ್ ಇದೆ, ಫುಲ್ ಫೇಮಸ್. ನೋಡೋಣ ಯಾವಾಗಾದರೂ ನೀರು ಬಿಟ್ಟರೆ ಖಂಡಿತ ಅಲ್ಲಿ ಒಂದು ಸಾರಿ ಹೋಗಿ ವಿಡಿಯೋ ಮಾಡೋಣಂತೆ. ಇವೆಲ್ಲ ಕ್ವಾರ್ಟರ್ಸಾ ಅನ್ನಕ್ಕೆ ಬರೋದು. ಇದು ನಮ್ಮ ಅತ್ತೆಯವ್ರ ಊರಿಗೆ ಹೋಗೋದು. ಇದು ದೇವರ ಗಡ್ಡಿ ಎಲ್ಲ, ಅದು ಮ್ಯಾಲಿನ ಗಡ್ಡಿ ಅಂತಾರ, ಇದು ದೇವ್ರ ಗಡ್ಡಿ. ಸುಖ 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 ಅಪ್ಪ, ಈ ಕೋಡ್ ನೋಡ್ರಿ ಹೆಂಗದವ, ಸೂಪರ್. ನೋಡಿದ್ರಾಗ ಇಷ್ಟು ಸಣ್ಣ ಸಣ್ಣ ಮೀನು ಅದಾವ. ಅಲ್ಲಿ ಅದಾವ್ರಿ ಮೀನ್ಗ ಸಣ್ಣ ಸಣ್ಣ, ಸ್ವಲ್ಪ ಸ್ವಲ್ಪ ದೊಡ್ಡವನು ಅದಾವ. ಹಂಗೆ ಎಷ್ಟು ಗಲೀಜ್ ಐತೆ ಅಂದ್ರೆ ನೀರೆಲ್ಲ. ಗುಂಡು ಏನು ಗುಂಡು ಅಮ್ಮ, ಏನಮ್ಮ ಅದು? ಅದೇನು ಹೇಳ್ಬೇಕಮ್ಮ, ಏನಾಗಲ್ಲ ಹೇಳು. ಸ್ವಿಮ್ಮಿಂಗ್ ಪೂಲ್ ಅಂತದು. ಅಲ್ಲೆಲ್ಲ ಒಣಗಾಕಿರೋದೆಲ್ಲ ಭತ್ತ, ಅಂದರೆ ಕವಳಿನೇ ಒಣಗಾಕಿರೋದು. ರಾಶಿ ಎಲ್ಲ ಆಗಿದೆಯಲ್ಲ, ಹಾಗಾಗಿ ಸ್ವಲ್ಪ ಬಿಸಿಲಿಗೆ ಒಣಗಿಸ್ತಾ ಇದ್ದಾರೆ. ದೇವಸ್ಥಾನನೂ ಬಂತು, ಇಲ್ಲೇ ಗಾಡಿ ಸ್ಟಾಪ್ ಮಾಡಿ ಮುಂದೆ ಹೋಗಬೇಕು. ಗುಂಡು ತಕ್ಕ ಇನ್ನು ಗದ್ದಲ ಅಂದರೆ ಶುಕ್ರವಾರ ಮಂಗಳವಾರ ವಾರದ ದಿನ ಮಾತ್ರ ಫುಲ್ ಗದ್ದಲ ಇರುತ್ತೆ. ತುಂಬ ಫೇಮಸ್ ದೇವಸ್ಥಾನ. ಇದು ಸ್ವಲ್ಪ ಲೇಟ್ ಆಗೋಗ್ಬಿಡ್ತು ನಾವು ಬರೋದು ಬೇರೆ. ಜಾಸ್ತಿ ಗದ್ದಲ ಇತ್ತಪ್ಪ, ತುಂಬ ಜನ ಇದ್ರು. ಹೊರಗಿಲ್ಲ
ಬಾ ಚೋಟು ನೋಡಿ. ಚೋಟಪ್ಪ ಇಲ್ಲಿ ನೋಡು, ಆಯ್ತು ಐಸ್ ಕ್ರೀಮ್ದು ಇಲ್ಲಿ ನೋಡ್ಕೊಂಡು. ಅಮ್ಮು ಇಲ್ಲಿ ನೋಡು. ಈ ಗಿಡ ನೋಡ್ರಿ ಎಷ್ಟು ದೊಡ್ಡದಿದೆ ಅಬ್ಬಬ್ಬ. ಫುಲ್ಲು ನೇಳು ಅಲ್ಲಿಂದ ಎಲ್ಲಿವರೆಗೂ. ನಗ ಸ್ವಲ್ಪ ಹಳದೇ ಅದವನು, ಹಳದೇ ಯಾವಾಗಲೂ. ಸ್ವಲ್ಪ ಒಳಗಡೆ ಇದೆ ಗುಡಿಯಲ್ಲಿ. ಸೀದಾ ಕೂಡಮ್ಮ. ಚೊಟ್ಟು ನಗಪ್ಪ ಸ್ವಲ್ಪ, ಈಗ ಬರೀ ಹೇಳೋದು ಮಾಡ್ತಿದ್ದಿ, ಇವಾಗ ನಗಪ್ಪ. ಅಮ್ಮು ಕುಂಕುಮ ಎಷ್ಟು ಸ್ವಲ್ಪ ಹಚ್ಕೊಂಡಿಯಲ್ಲಮ್ಮ. ಗುಂಡು ನೋಡಿ. ಯಾವ ಥರ ಗಿಡ ನೋಡು, ಹೂ ಆಗ್ಯಾವಲ್ಲ ಅದ್ರೊಳಗೆ ಎಷ್ಟು ಚೆನ್ನಾಗಿ. ದೇವ್ರ ದರ್ಶನ ಎಲ್ಲ ತೊಗೊಂಡು ಮತ್ತೆ ರಿಟರ್ನ್ ಊರಿಗೆ ಹೋಗ್ತಾ ಇದ್ದೀವಿ ಇವಾಗ. ಅಂದರೆ ತುಂಬ ಜನನೇ ಜಾಸ್ತಿ ಇದ್ರು. ಇವಾಗಲೇ ಹಿಂಗೆ ಅಂದರೆ ಜಾತ್ರೆಯಲ್ಲೆಲ್ಲ ಎಷ್ಟು ಜನ ಇರಬೇಕು ನೀವೇ ಲೆಕ್ಕ ಹಾಕ್ಕೊಳ್ಳಿ. ಇವಾಗ ರಿಟರ್ನ್ ಊರಿಗೆ ಹೋಗ್ತಾ ಇದ್ದೀವಿ. ನೀವೇನಂತೀರಿ? ನೇರಳೆ ಹಣ್ಣು ಅಂತೀರಾ? ತೆಂಗಿನಕಾಯಿ. ಇನ್ನೂ ಸ್ವಲ್ಪ ಬೇರೆ ಕಡೆ ಎಲ್ಲ ಹೋಗೋದಿದೆ. ಹೋದಾದ್ಮೇಲೆ ಖಂಡಿತ ಯಾಕೆ ಹೋಗ್ತಾ ಇದ್ದೀವಿ ಎಲ್ಲ ಕಡೆ ದೇವಸ್ಥಾನಕ್ಕೆ ಅಂತ ಒಂದು ಸಾರಿ ಹೇಳ್ತೀನಿ ಅಂತ, ಆಯಿತಾ? ಸದ್ಯಕ್ಕೆ ಇವಾಗ ಹೇಳ್ತಾ ಇಲ್ಲ, ಬೇಜಾರು ಮಾಡ್ಕೋಬೇಡಿ. ನಾವು ಆರಾಮಾಗಿ ಗಾಡೀಲಿ ಕುಂತ್ಕೊಂಡು ಹೋಗ್ತಾ ಇರ್ತೀವಿ. ಯಪ್ಪ ಎಷ್ಟು ಬಿಸಿಲಿದೆ ಅಂತೀವಿ. ಅಲ್ಲಿ ಎಷ್ಟು ಬಿಸಿಲು ಎಷ್ಟಿದೆ ಅಂದರೆ, ಅಂದರೂ ಹೊಲದಲ್ಲೇ ಕೆಲಸ ಮಾಡ್ತಾಯಿದ್ರು. ನಾವು ಮನೇಲಿದ್ದೇ ಎಷ್ಟು ಬಿಸಿಲು ಅಂತೀವಿ. ಪಾಪ ಅವ್ರು ಹೊರಗಡೆ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಹೆಂಗಾಗಬಾರ್ದು. ಅಂದರೂ ಅವರೇ ಗ್ರೇಟ್ ಬಿಡಿ. ಎಷ್ಟೇ ಆಗಲಿ ನಮ್ಮ ರೈತರಲ್ವಾ, ಹಾಗಾಗಿ ಯಾವಾಗಲೂ ಗ್ರೇಟ್ ಅವರು. ಅಮ್ಮ ನಿನ್ನ ಕಣ್ಣೋಗ್ಯಾವ ಕಾಣಿಸಲ್ಲ ಬಿಡು. ಫಸ್ಟ್ ವೀಡಿಯೋ ಮಾಡಬೇಕಾದ್ರೇ ಹೇಳಿದೆ ನೋಡಿ, ಇದು ನಮ್ಮೂರಿಂದ ಕಸ ಎಲ್ಲ ಇಲ್ಲೇ ಹಾಕೋದು ಅಂತ. ಇದೆ ನೋಡಿ, ಫುಲ್ಲು ನಮ್ಮ ಊರು ಸುತ್ತಮುತ್ತಿಂದ ಹೆಂಗಿದೆ ಗೊತ್ತಿಲ್ಲ, ನಮ್ಮ ಊರುಗಳದೆಲ್ಲ ಕಸ ಎಲ್ಲ ಇಲ್ಲೇ ತಂದು ಹಾಕೋದು. ಎಷ್ಟಿತ್ತು ಯಪ್ಪ. ಕೆರೆ ಅಂತೂ ತುಂಬ ಸಾರಿ ನೋಡಿದ್ದೀರ ಬಿಡಿ. ಲೈವಲ್ಲೂ ಎಷ್ಟೊಂದು ಸಾರಿ ಅನ್ನೋದಕ್ಕಿಂತ ಒಂದು ಸಾರಿ ಲೈವಲ್ಲಿ ತೋರಿಸಿದ್ದೀನಿ. ಅದಾದಮೇಲೆ ವೀಡಿಯೋದಲ್ಲಿ ಒಂದು 2-3 ಸಾರಿ ನೋಡಿರ್ಬೋದು ಅನಿಸುತ್ತೆ. ಫುಲ್ಲು ದೊಡ್ಡದಿದೆ ಕೆರೆ ಮಾತ್ರ. ಹೆಂಗೂ ಆ ಸೈಡಿಂದನೇ ಬರ್ತಾ ಇದ್ವಲ್ಲ, ಹೆಂಗೂ ಒಂದು ವೀಡಿಯೋ ಮಾಡ್ಕೊಂಡ್ರಾಯ್ತು ಅಂತ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಅಜ್ಜಿಯವರು ಇದ್ರಲ್ಲ, ಅಂದರೆ ನಮ್ಮ ಅತ್ತೆಯವರ ತಾಯಿ, ಅವ್ರ ಮೊನ್ನೆ ರೀಸೆಂಟಾಗಿ ಡೆತ್ ಆಗಿದ್ದು ನಮ್ಮ ಅಜ್ಜಿ. ಅವರೆಲ್ಲ ಹೇಳ್ತಿರ್ತಾರೆ ಈ ಕೆರೆ ಬಗ್ಗೆ ಆಗಲಿ, ಇಲ್ಲೊಂದು ಆವಾಗಲೇ ತೋರಿಸ್ದೆ, ಒಂದು ಕಟ್ಟಿ ಥರ ಇತ್ತಲ್ವ, ಅಲ್ಲಿದಾಗಲಿ ಬಿಜ್ಜಮ್ ಕಟ್ಟಿ ಏನೋ ಅಂತಾರೆ ಅದು, ಅಲ್ಲೆಲ್ಲ ಸ್ಟೋರಿ ಹೇಳ್ತಾಯಿದ್ರು ಅವ್ರು ಇರಬೇಕಾದ್ರೆ. ಅಷ್ಟು ನೆನಪಿಲ್ಲ. ಅಜ್ಜಿದು 1-2 ಕ್ಲಿಪ್ಸ್ ಇರ್ಬೋದು ಅನಿಸುತ್ತೆ ಹಳೆ ಫೋನಲ್ಲಿ, ಇದ್ದರೆ ಖಂಡಿತ ಹಾಕ್ತೀನಿ. ನಾನು ತುಂಬ ಇಷ್ಟ ಅವರಂದರೆ ನನಗೆ. ಅಂದರೆ ಮೊಮ್ಮಕ್ಕಳಂದರೆ ತುಂಬಾ ಇದು ಮಾಡ್ತಿದ್ರು. ನಮ್ಮ ಗುಂಡು ಆಗಿರ್ಬೋದು, ಅಮ್ಮಗಾಗಿರಲಿ,
ಅವ್ರ ಜೊತೆ ಎಲ್ಲ ಆಟ ಆಡಿರೋದು ಅದೆಲ್ಲ ಲಾಸ್ಟ್ ಮೂಮೆಂಟು, ಡೆತ್ ಆಗೋ ಮೂಮೆಂಟು ಅದು ವೀಡಿಯೋ ಇರ್ಬೋದು ಅನಿಸುತ್ತೆ. ಚೆಕ್ ಮಾಡ್ತೀನಿ, ಚೆಕ್ ಮಾಡಿದರೆ ಖಂಡಿತ ಒಂದು ಸಾರಿ ಅಪ್ಲೋಡ್ ಮಾಡ್ತೀನಂತೆ. ನನಗೆ ಅವಾಗೇ ಅನ್ಕೋತಾ ಇದ್ದೆ, ಅವಾಗೆಲ್ಲ ಅಜ್ಜಿ ಇರ್ತಾಯಿದ್ರಲ್ಲ, ಹಂಗೆ ಮನೆಗೆ ಹೋದಾಗೆಲ್ಲ ಅವ್ರು ಅದು ಇದು ಮಾತಾಡ್ತಾಯಿದ್ರು, ಅದೆಲ್ಲ ವೀಡಿಯೋ ಮಾಡ್ಕೋಬೇಕು ಅಂತ ಅವಾಗಿಂದ ಅನ್ಕೋತಾ ಇದ್ದೆ. ಬಟ್ ಏನು ಮಾಡೋದು, ಹಣೆ ಬರ ಅಂತಾರಲ್ಲ ಹಾಗೆ. ಬಟ್ ತುಂಬಾ ಮಿಸ್ ಮಾಡ್ಕೋತೀವಿ ನಾವು. ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕಂತ ಹೇಳಿ, ಖಂಡಿತ ಅದೇ ಥರ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾನೆ. ಮಾಡ್ಬೋದು, ಬಟ್ ವ್ಯೂಸ್ ಬರಲಿಲ್ಲ ಅಂದರೆ ಅಯ್ಯೋ ಯಾರೂ ನೋಡ್ತಾ ಇಲ್ವಲ್ಲಪ್ಪ, ಎಷ್ಟು ಕಷ್ಟಪಟ್ಟು ಮಾಡಿದ್ರು ಅಂತ ಒಂದೊಂದು ಸಾರಿ ಹಾಗೆ ಅನಿಸ್ಬಿಡುತ್ತೆ. ಹಾಂ ಬಿಸಿಲೈತಿ, ಚಪ್ಪಲಿ ಹಾಕಿ ಕೈಯಾಗಿ ಹಿಡ್ಕೊಂಡಿದ್ದೀವಿ ಮತ್ತು ಬಾ. ಇಷ್ಟೊತ್ತರೆಗೂ ನಿಮ್ಮ ಟೈಮ್ ಕೊಟ್ಟು ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾ ಇರಿ, ನೀವು ಫ್ರೀ ಇದ್ದಾಗ ನಮ್ಮ ವೀಡಿಯೋಸ್ ನೋಡಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಫ್ರೆಂಡ್ಸ್ಗೂ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಟೇಕ್ ಕೇರ್, ಬಾಯ್ ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್ ಮಾಡಿ ಚೋಟ, ಬಾಯ್ ಬಾಯ್ ಮಾಡು, ಬಾಯ್ ಬಾಯ್ ಚೋಟ ಬಾಯ್.